ಈ ಒಂದು ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ಜರುಗ್ತಾ ಇದೆ. 600ನೇ ಜಯಂತಿ ಅಂತನ್ನುವಾಗ 600 ವರ್ಷಗಳ ಅಂತರದಲ್ಲಿ ನಾವು ಇದ್ದೇವೆ. ಹೇಮರೆಡ್ಡಿ ಮಲ್ಲಮ್ಮ ಹಾಗೂ ನಾವು 600 ವರ್ಷಗಳ ಅಂತರದಲ್ಲಿ ಇದ್ದಾಗ್ಯೂ ಕೂಡ ಇವತ್ತಿಗೂ ಕೂಡ ನಾವು ಹೇಮರೆಡ್ಡಿ ಮಲ್ಲಮ್ಮನವರನ್ನ ನೆನಪಿಸ್ಕೊಳ್ತಾ ಇದ್ದೀವಿ ಅಂತಂದ್ರೆ ಅದು ಯಾಕೆ ಅನ್ನೋ ಒಂದು ಪ್ರಶ್ನೆಯನ್ನ ನಾವು ಹಾಕೊಳ್ಬೇಕಾಗಿದೆ. ಯಾಕೆ ಅಂತಂದ್ರೆ ಮಹಾಸಾಧ್ವಿಯಾಗಿರುವಂತಹ ಹೇಮರೆಡ್ಡಿ ಮಲ್ಲಮ್ಮ ಬದುಕಿರುವಂತಹ ರೀತಿ ಇದೆಯಲ್ಲ, ಆಕೆಯ ಆದರ್ಶ, ಆಕೆಯ ತತ್ವ, ಆಕೆಯ ನೆಲೆ ನಿಂತಿರುವಂತಹ ಆ ಘಟ್ಟಗಳನ್ನ ನಾವು ನೆನಪಿಸಿಕೊಳ್ಬೇಕಾಗಿದೆ. ಕೇವಲ ನೆನಪಿಸಿಕೊಳ್ಳೋದಷ್ಟೇ ಅಲ್ಲ, ನಾವು ನೀವುಗಳೆಲ್ಲರೂ ಕೂಡ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕಾಗಿರುವಂತಹ ಒಂದು ಅಗತ್ಯತೆ ಇದೆ. ಹೆಣ್ಣಾಗಿ ಜನಿಸಿ ಜಗದ ಕಣ್ಣಾಗಿರುವಂತಹ ಹೇಮರೆಡ್ಡಿ ಮಲ್ಲಮ್ಮ ಆಕೆ ಬದುಕಿದಂತಹ ಜೀವನದ ರೀತಿ ಇಡೀ ಮನುಕುಲಕ್ಕೆ ಆಕೆಯ ಒಂದು ಕೊಟ್ಟಿರುವಂತಹ ನೀತಿ ಏನಿದೆ ಅಂದ್ರೆ ಅದು ಇವತ್ತಿಗೂ ಕೂಡ ಸಾಕ್ಷೀಭೂತವಾಗಿ ನಮ್ಮ ಮುಂದೆ ನೆಲೆ ನಿಂತಿದೆ. ಬಹುಶಃ ಹೇಮರೆಡ್ಡಿ ಮಲ್ಲಮ್ಮನವರು ಅಂದ ತಕ್ಷಣ ನಮಗೆ ನೆನಪಾಗೋದು ಸತಿಧರ್ಮ ಅನ್ನುವಂಥದ್ದು. ಯಾಕೆ ಅಂತಂದ್ರೆ ಆ ಕಾಲಘಟ್ಟದಲ್ಲಿ ಬಹುಶಃ ನಮ್ಮ ಅಜ್ಜಿ ಮತ್ತು ನಮ್ಮ ಹಿಂದೆ ಇರುವಂತಹ ತಲೆಮಾರಿನವರಿಗೆ ಗೊತ್ತಿದೆ. ಯಾಕೆ ಅಂತಂದ್ರೆ ಕೌಟುಂಬಿಕ ವಲಯದೊಳಗೆ ಅತ್ತೆ, ನೆಗೆಣ್ಣೆ, ನಾದನಿಯರು ಯಾವ ರೀತಿಯಾಗಿ ತೊಂದರೆಗಳನ್ನ ಕೊಡ್ತಾ ಇದ್ರು ಅಂತ. ಆದ್ರೆ ಇವತ್ತು ಪರಿಸ್ಥಿತಿ ಬದಲಾಗಿದೆ, ಇವತ್ತು ಅಂತಹ ಪರಿಸ್ಥಿತಿಗಳಿಲ್ಲ. ಆದ್ರೆ ಅಂತಹ ಒಂದು ಕಷ್ಟದ ಸಮಯದಲ್ಲೂ ಕೂಡ ಹೇಮರೆಡ್ಡಿ ಮಲ್ಲಮ್ಮ ಅದೆಲ್ಲವನ್ನ ಸಹಿಸಿಕೊಳ್ಳುವುದರ ಮೂಲಕವಾಗಿ ಬದುಕನ್ನ ಹೇಗೆ ನಡೆಸಬೇಕು, ಒಂದು ಹದಿಬದಿಯ ಧರ್ಮ ಅನ್ನುವಂತಹದನ್ನ ಹೇಗೆ ಪಾಲಿಸ್ಕೊಂಡು ಬರಬೇಕು ಅನ್ನುವಂಥದ್ದನ್ನ ಇಡೀ ಜಗತ್ತಿಗೆ ಸಾರಿದಂತಹ ಒಬ್ಬ ಮಹಾಸಾಧ್ವಿ ಯಾರಾದರೂ ಇದ್ರೆ ಅದು ಹೇಮರೆಡ್ಡಿ ಮಲ್ಲಮ್ಮ ಅನ್ನೋದನ್ನ ನಾವು ಬಹಳಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿದೆ. ಇವತ್ತಿಗೂ ಕೂಡ ನಾವೇನಂತ ಇದ್ದೀವಿ ಅಂತಂದ್ರೆ ಪಿತೃ ಸಂಸ್ಕೃತಿಯ ಈ ಒಂದು ವಾತಾವರಣದಲ್ಲಿ ಹೆಣ್ಮಕ್ಳಿಗೆ ಅಥವಾ ಸ್ತ್ರೀಕೇಂದ್ರಿತವಾಗಿರುವಂತಹ ನೆಲೆಗಟ್ಟುಗಳು ಇಲ್ಲ ಅಂತ ಮಾತಾಡ್ಕೊಳ್ತಾ ಇರುವಂತಹ ಸಂದರ್ಭದೊಳಗಡೆ ಇಡೀ ಒಂದು ಬೃಹತ್ ಆಗಿರುವಂತಹ ಸಮುದಾಯವೊಂದನ್ನ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರ ಹೆಸರಿನಲ್ಲಿ ಗುರುತಿಸಿರುವಂತಹ ಒಂದು ಸಮುದಾಯ ಯಾವುದಾದ್ರೂ ಇದ್ರೆ ಅದು ರೆಡ್ಡಿ ಸಮುದಾಯ. ಇನ್ನುಳಿದಂತಹ ಯಾವ ಸಮುದಾಯದಲ್ಲೂ ಕೂಡ ಈ ರೀತಿಯಾಗಿರುವಂತದ್ದನ್ನ ನಾವು ಗಮನಿಸ್ಕೊಳ್ಳೋದಿಲ್ಲ. ಹಾಗಾಗಿ ಶಿವಶರಣೆ ಆಗಿರುವಂತಹ ಹೇಮರೆಡ್ಡಿ ಮಲ್ಲಮ್ಮ ಆಕೆ ಶ್ರೀಶೈಲ ಮಲ್ಲಿಕಾರ್ಜುನನನ್ನ ಗಂಡನನ್ನಾಗಿ ಅಕ್ಕ ಮಹಾದೇವಿ ಗಂಡನನ್ನಾಗಿ ಮಾಡ್ಕೊಳ್ತಾ ಇದ್ದಾಳೆ, 12ನೇ ಶತಮಾನದ ಅಕ್ಕ ಮಹಾದೇವಿ. ಆದ್ರೆ ಅದೇ ಹೇಮರೆಡ್ಡಿ ಮಲ್ಲಮ್ಮ ಅದೇ ಶ್ರೀಶೈಲ ಮಲ್ಲಿಕಾರ್ಜುನನನ್ನ ತಂದೆಯಾಗಿ ಆರಾಧಿಸ್ತಾ ಇದ್ದಾಳೆ ಅನ್ನೋದನ್ನ ನಾವು ಇಲ್ಲಿ ಲಕ್ಷ್ಯದಲ್ಲಿ ಇಟ್ಕೊಳ್ಬೇಕಾಗಿದೆ. ತಂದೆಯಾಗಿ ಆರಾಧಿಸುವಂತಹ ಆ ಒಂದು ನೆಲೆಗಟ್ಟಿನಲ್ಲಿ ಆಕೆ ಧೈರ್ಯವನ್ನ ತುಂಬಿಕೊಳ್ತಾ ಇದ್ದಾಳೆ. ಶ್ರೀಶೈಲ ಮಲ್ಲಿಕಾರ್ಜುನನನ್ನ ಆಕೆ ನೆನಪಿಸಿಕೊಳ್ಳುವುದರ ಮೂಲಕವಾಗಿ ತಾನು ಎಲ್ಲೆಲ್ಲಿ ತೊಂದರೆಗಳನ್ನ ಪಡ್ತಾ ಇದ್ದಾಳೋ ಅಲ್ಲೆಲ್ಲ ಆ ಒಂದು ಆತ್ಮಸ್ಥೈರ್ಯವನ್ನ ತುಂಬಿಕೊಳ್ಳುವ ಸಲುವಾಗಿ ಆ ಶ್ರೀಶೈಲ ಮಲ್ಲಿಕಾರ್ಜುನನನ್ನ ಆರಾಧಿಸುವ ಪ್ರಯತ್ನವನ್ನ ಆಕೆ ಮಾಡ್ತಾ ಹೋಗ್ತಾ ಇದ್ದಾಳೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವಂತಹ ಮಾತನ್ನ ನಾವು ಗಮನಿಸಿಕೊಂಡಾಗ ಚಿಕ್ಕಂದಿನಿಂದಲೂ ಕೂಡ ದೈವದ ಆರಾಧನೆ ಮತ್ತು ಆಧ್ಯಾತ್ಮಿಕವಾಗಿರುವಂತಹ ನೆಲೆಗಟ್ಟುಗಳನ್ನ ಒಪ್ಪಿಕೊಂಡಿರುವಂತಹ ಮಲ್ಲಮ್ಮ ಆಕೆ ಚಿಕ್ಕಂದಿನಲ್ಲಿಯೇ ಜಂಗಮ ಆರಾಧನೆಯನ್ನ ಮಾಡ್ಕೊಳ್ತಾ ಬರ್ತಾ ಇದ್ದಾಳೆ. ಗುರು ಲಿಂಗ ಜಂಗಮಕ್ಕೆ ಆಕೆ ಆರಾಧಿಸ್ತಾ ಬರುವಂತಹ ಒಂದು ರೀತಿ, ಹಾಗೆ ಒಂದು ಕಾಯಕ ಅನ್ನುವಂಥದ್ದನ್ನ ಬಹಳಷ್ಟು ಮನಗಟ್ಟಾಗಿ ಮಾಡ್ಕೊಂಡಿರುವಂತಹ ಆಕೆ ಕಾಯಕದಲ್ಲಿ ನಿರಂತರವಾಗಿ ನಡೀತಾ ಇರುವುದನ್ನು ಕೂಡ ನಾವು ಗುರುತಿಸಿಕೊಳ್ತಾ ಇದ್ವಿ. ಹಾಗಾಗಿ ಇವತ್ತಿಗೂ ಕೂಡ ರೆಡ್ಡಿ ಸಮುದಾಯದವರ ಬಹುಮುಖ್ಯವಾಗಿರುವಂತಹ ವೃತ್ತಿ ಅಂತಂದ್ರೆ ವ್ಯವಸಾಯ ಹಾಗೂ ಶ್ರಮಜೀವಿಗಳು ರೆಡ್ಡಿ ಸಮುದಾಯದವರು. ಯಾಕೆ ಅಂತಂದ್ರೆ ಆ ತಾಯಿ ಹೇಳಿ ಹೋಗಿರುವಂತಹ ಮಾತುಗಳು, ಆ ತಾಯಿಯ ಆದರ್ಶ ಬದುಕನ್ನ ಚಾಚೂ ತಪ್ಪದೆ ಪಾಲಿಸ್ಕೊಂಡು ಬರ್ತಾ ಇರುವಂತಹ ಒಂದು ಸಮುದಾಯ ಅಂದ್ರೆ ರೆಡ್ಡಿ ಸಮುದಾಯ. ಆ ಒಂದು ಛಲ ಇದೆ. ಎಂತದ್ದು ಅಂತಂದ್ರೆ ಬಿರುಕು ಬಿಟ್ಟಿರುವಂತಹ ಹಳೆ ಒಂದು ಕಟ್ಟಡದ ಮಧ್ಯದಲ್ಲೂ ಕೂಡ ಚಿಗುರೊಡೆಯುವಂತಹ ಒಂದು ಆತ್ಮಸ್ಥೈರ್ಯ ಛಲ ಇರೋದು ರೆಡ್ಡಿ ಸಮುದಾಯದಲ್ಲಿ. ಹಾಗಾಗಿಯೇ ಇವತ್ತು ಒಂದು ದೊಡ್ಡ ಸಮುದಾಯವಾಗಿ ಅದು ಮುಂದುವರಿತಾ ಇದೆ ಅನ್ನೋದನ್ನ ನಾವು ಗಮನಿಸ್ಕೊಳ್ಬಹುದು. ಹಾಗೆ ಮೊದಲನೇ ಪಾಠಶಾಲೆ, ತಾಯಿ ಮೊದಲನೇ ಗುರು. ಹೇಳ್ಬೇಕು ತಾವು ಮುಂದೆ ತಿಳಿದವರು ಅಂದ್ರೆ ನಮಗೆ ಮುಂದೆ ಮಾತಾಡಕ್ ಬಡ ಅನುಕೂಲ ಆಗುತ್ತೆ. ಅದಕ್ಕೆ ತಾಯಿಗೆ ಬಹಳಷ್ಟು ಸಮಾಜದಲ್ಲಿ ಅದ. ಸರ್ಕಾರದಾಗ ಹೊರಗಿನ ಸಮಾಜ ಪುರುಷ ಪ್ರಧಾನ ಸಮಾಜದಾಗ ಎಷ್ಟರ ಮಟ್ಟಿಗೆ ಐತೆ ಅನ್ನೋದು ಎಲ್ಲರಿಗೂ ವೈಯಕ್ತಿಕವಾಗಿ ಗೌರವಾಗ್ಯದ. ಸ್ತ್ರೀನೇ ಮುಂದೆ ಆಗ್ತದ ಅಂತೇಳಿ ಈಗ ಹೇಳಿದ್ರು. ಅಮ್ಮ ಉಪನ್ಯಾಸದಲ್ಲಿ ಹೇಳಿದ್ರು ಅತ್ತೆರು ನೆಗೆಣ್ಣರು ಈ ಬಹಳ ಕಡಿಮೆ ಆಗ್ಯಾವಂತ ಹೇಳಿದ್ರು. ಆದ್ರೆ ಅವ್ರು ಹೆಂಗೆ ಹೇಳಿದ್ರೆ ನಂಗೆ ಅದು ಖರೆ ಕಮ್ಮಿ ಆದ ಖರೆ. ಯಾಕಂದ್ರೆ ಸಂಯುಕ್ತ ಕುಟುಂಬ ಕಡಿಮೆ ಆಗ್ಯಾವ, ಕೂಡಿದ್ದು ಕುಟುಂಬಗಳು ಕಡಿಮೆ. ಅದಕ್ಕೆ ಅತ್ತೆರು ನೆಗೆಣ್ಣರ ಕಾತಿಲ್ಲ. ಈಗ ಅವಾಗಿತ್ತು. ಈಗೆಲ್ಲರೂ ಮೊದಲು ಹೆಣ್ಣು ಕೊಡ್ಬೇಕಾದ್ರೆ ಮನೆಗೆ ತಂದೆ ಅದನ್ನ ಎಲ್ಲ ಮಂದಿ
ಅವ್ರ ಮಂದಿ ಈಸ್ ಮಂದಿ ಎಲ್ಲ ಆಸ್ತಿ ಐತೈತೆ ಎನ್ಕ್ವೈರಿ ಮಾಡಿ ಆ ಕನ್ಯಕ್ಕಿಂತ ಬರ ತಂದೆ ತಾಯಿಯರ ಬಾಯಿ ಎನ್ಕ್ವೈರಿ ಮಾಡಿ ಕೊಡೋ ಕಾಲ ಈಗೈತಿ. ಅಂದಮೇಲೆ ಮುಂದೆ ನೆಗೆಣ್ಣವರು ಅಲ್ಲಿ ಓದುವ ಕಾಲವು ಹಿಂದಕ್ಕೆ ನಾವು ಕೇಳಿದ್ವಿ. ಹೇಮರೆಡ್ಡಿ ಮಲ್ಲಮ್ಮಂದ್ರ ನಾಟಕನೂ ನಾವು ನೋಡೀವಿ. ನಮ್ಮೂರಾಗ ಬಹಳ ಪ್ರಚಲಿತ ನಾಟಕ. ಈಗ ಇತ್ತೀಚೆಗೆ ಬಹಳ ಕಡಿಮೆ ಈಗ ಅತ್ತೆಯರ ನೆಗಣ್ಯರ ನಾಗಮ್ಮ ಮಲ್ಲಮ್ಮ ಏನೇನೋ ಬಹಳ ಹೆಸರಿದ್ರು. ಅವರೆಲ್ಲರನ್ನೂ ಕಾಟ ಸಹಿಸ್ಕೊಂಡು ಆ ಮಲ್ಲಮ್ಮ ಸಾಧ್ವಿ ಮಲ್ಲಿಕಾರ್ಜುನಗ ಗುಡ್ಡದತ್ತ ಮಲ್ಲಿಕಾರ್ಜುನ ನಡ್ಕಂತದ್ಲ ನಮ್ಮ ತಾಯಿ. ಮನೆಯಾಗ ಹುಚ್ಚನ ಗಂಡನ ಕಟ್ಕೊಂಡು ಎಲ್ಲರನ್ನೂ ಸಹನೆ ಹತ್ತಿಗೆ ಸಂಭಾಳಿಸ್ಕೊಂಡು ಆ ನೆಗೆಣ್ಣವರು ಎಲ್ಲರೂ ಅವ್ರನ್ನ ಸಂಭಾಳಿಸ್ಕೊಂಡು ಕೆಲಸ ಮಾಡಿ ದನ ಹೊಡ್ಕೊಂಡು ಹೋಗಿ ಅಲ್ಲಿ ದನ ಕಾಯ್ತಿದ್ಲು. ಹೋಗೋ ಕಾಲಕ್ಕೆ ನಾ ಕೇಳಿದ್ದು ನೋಡಿದ್ದು ಪುರಾಣದಲ್ಲಿ ಮತ್ತು ನಾಟಕದಲ್ಲಿ. ಒಂದೊಂದ್ ದಿವ್ಸ ಜ್ವಾಳ ಕಟ್ಕೋಸೋ ಬೀಸಕ್ಕೆ ಅಲ್ಲಿ ಹೋದಲ್ಲಿ ಸುಮ್ಮನೆ ಕುಂದ್ರಬಾರ್ದು ಎಮ್ಮ ಅಂತ ಹೇಳಿ ಅದು ಏನೋ ಇಲ್ಲಿ ಹೋಗಿ ಅಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ ನಡೆಯೋ ಕಾಲಕ್ಕ ಆ ಭಗವಂತ ಮಲ್ಲಿಕಾರ್ಜುನ ದೇವರ ಈಗ ಎಮ್ಮನ ನಡವಳಿಕೆ ಮತ್ತು ಗುಣ ಮೆಚ್ಚಿ ಅದೇ ನಿದ್ರೆಗೆ ಹೋಗಿರ್ತಾರೆ. ನಿದ್ದೆ ಹೇಳೋದ್ರಾಗ ಅಷ್ಟು ಆ ಜ್ವಾಳ ಏನು ಮನೆಯವರು ಕೊಟ್ಕೊಸಿದ್ರು ಹೆಚ್ಚಾಗಿರ್ತದೆ ಅಂತ ಹೇಳಿ ಒಂದು ಪವಾಡ ಮಾಡಿದ ಸಹಿತ ನಾವು ಕೇಳಿವಿ. ತಾಯಂದ್ರು ನೀವು ಭ್ರಷ್ಟಾಚಾರ ಇರಲಿ, ಅನಾಚಾರ ಇರಲಿ, ಈ ರಾಜಕೀಯ ಉಚ್ಚಾಟರ ಇರಲಿ, ಎಲ್ಲದಕ್ಕೂ ಯಾರು ಕಾರಣ ಅಂದ್ರೆ ಹಿನ್ನೆಲೆ ಕುಂತೇನು ಆಟ ಆಡಿಸ್ತಾರೆ ನೀವು ಕಾರಣ ಅಂತ ನಾನು ವೇದಿಕೆ ಮೇಲಿಂದ ದಡ ತಂದು ಹೆಣ್ಮಕ್ಕಳಿಗೆ ಸ್ವಾತಂತ್ರ್ಯ ಸಿಕ್ಕಟ್ಟು ಬಸವಣ್ಣ ಕಾಲಕ್ಕೆ 12ನೇ ಶತಮಾನಕ್ಕೆ ಮಲ್ಲಮ್ಮನಕ್ಕಿಂತ 200 ವರ್ಷ ಹಿಂದ ಇದು 1400 ಶತಮಾನ ಇರ್ಬೇಕು. ಹೇಮರೆಡ್ಡಿ ಮಲ್ಲಮ್ಮ 12ನೇ ಶತಮಾನಕ್ಕೆ ಬಸವಾದಿ ಶರಣರು ಬಸವಣ್ಣ ಹೆಣ್ಮಕ್ಕಳಿಗೆ ಸ್ವಾತಂತ್ರ್ಯ ಸಿಗಲ್ಲ ಅಂತೇಳಿ ಮನೆ ಬಿಟ್ಟು ಹೋದ. ಇದನ್ನ ನೀವೆಲ್ಲ ವಿಚಾರ ಮಾಡ್ಬೇಕು. ಈಗ ಬಸವಣ್ಣನ ಮರ್ತೇ ಬಿಟ್ಟಾರ ಎಲ್ಲರೂ. ನಿಜವಾಗಿ ನಿಮ್ಗೆ ಸಮಾನತೆ ಹಕ್ಕು ತಮ್ಮ ಗಂಡಂದರನ್ನ ದಾರಿ ತಪ್ಪಿದ ಸತ್ಯ ಸರಿದಾರಿಯಲ್ಲಿ ತಿರ್ತಕ್ಕಂಥ ವ್ಯವಸ್ಥೆ ಆ ಕಾಲದಲ್ಲಿ ಮಾಡಿದ್ರು. ಈಗಿಲ್ಲದು. ಈಗ ಹೋಗಿದೆ ಮಾಯ ಇರ್ತದ. ಈ ಬಂದ ಗಂಡರನ್ನ ಮೊದಲ ಅದನ್ನ ಆದಾಯ ಅದು ಏನು ಮಾಡ್ತಾನ ಅದನ್ನ ಜೇಬು ಅದ್ರ ಪರಿಸ್ಥಿತಿ ಸಮಾಜದ ಪರಿಸ್ಥಿತಿ ಇವು ನೋಡ್ತಕ್ಕಂಥ ಪರಿಸ್ಥಿತಿ ಬಂದ. ಏನಾದ್ರೂ ಅನ್ಯಾಯದಿಂದ ಏನಾದ್ರು ಸಂಪಾದನೆ ಮಾಡಿದ್ರ ತಾಯಿದ್ರೆ ಕೇಳಬೇಕು. ಅಂದಾಗ ಸುಧಾರಣೆ ಆಗುತ್ತ ಸಮಾಜ. ನಿಮ್ಮಂತೆನೂ ಸುಧಾರಣೆ ಆಗುತ್ತ. ಮಕ್ಕಳು ಒಳ್ಳೆ ಸಂಸ್ಕಾರ ಕೊಡ್ರಿ. ಮಕ್ಕಳಿಗೆ ಬಹಳ ಒಳ್ಳೆ ಸಂಸ್ಕಾರ. ಬಹಳ ಜಗತ್ತು ಬಹಳ ಸ್ಪೀಡ್ ಹೊಂಟದ, ಮುಂದೆ ಹೊಂಟದ, ಲೆಕ್ಕದ ಸ್ಪೀಡ್ ಹೊಂಟ. 1 ಸೆಕೆಂಡ್ ಏನೆಲ್ಲ ಆಗ್ತದೆ ಈ ಕಾಲದಾಗ. ಅಂತ ಕಾಲದಾಗ ನಿಮ್ಮಕ್ಕೆ ಹೆಸರಾಗಬೇಕು. ಅಂತ ಮಕ್ಕಳನ್ನ ನೀವು ಪಾಲನೆ ಮಾಡ್ಬೇಕು, ಸಂಸ್ಕಾರ ಕೊಡ್ಬೇಕು. ಇದು ದೊಡ್ಡ ಜವಾಬ್ದಾರಿ. ಗುರುಗಳು ಕೊಟ್ಟದ್ದು ಹಿಂದಾಗ ತಾಯಿ ಹೆಂಗ ಸಾಲಿ ಹಾಕಿರ್ತಾರ ಹಂಗ ಮಕ್ಕಳಿಗೆ ಇದ್ದಾವ. ಗುರುಗಳು ಕೊಟ್ಟದ್ದು ನಂತರ ಅವಾಗ ಅಷ್ಟೊತ್ತಿಗೆ ಹಾಲಿ ಬಲ್ಕೊಂಡ್ಬಿಟ್ಟಿರ್ತದ ಕಾಯ. ಅದಕ್ಕೆ ಏನ್ ನೀವು ಹೇಳೋದು ಇದ್ದದ್ರಾಗ ಸಂಸ್ಕಾರ ಕೊಡ್ತೀರಿ. ಆ ಸಂಸ್ಕಾರ ಒಳ್ಳೆ ಸಂಸ್ಕಾರ ಕೊಟ್ಟರೆ ಮುಂದೆ ಸಮಾಜದಾಗಲಿ ಮಂಟದಾಗಲಿ ದೇಶಕ್ಕಾಗಲಿ ಒಳ್ಳೆ ಕೊಡುಗೆ ಕೊಟ್ಟಾಗ ಆಗುತ್ತ. ಮತ್ತು ವಿದ್ಯಾವಂತರನ್ನು ಮಾಡ್ರಿ. ವಿದ್ಯೆವಿಲ್ಲದ ಬಾಳ ಹದ್ದಿಗಿಂತ ಕಡಿಯಂತೆ. ವಿದ್ಯೆ ಕೊಡ್ಲಾರ್ದ ತಂದೆ ತಾಯಿ ಸಾಕ್ಷಾತ್ ವೈರುಗಳಿರ್ತೈತೆ ಮತ್ತೆ ಅಲ್ಲಿ ಮಕ್ಕಳಿಗೆ. ಇದನ್ನು ಸರ್ವಜ್ಞ ಹೇಳ್ತಾನ, ನಾನೆಲ್ಲ ಹೇಳೋದು. ಅದಕ್ಕೆ ಬಹಳ ಜವಾಬ್ದಾರಿ ಅದ ತಾಯಿ. ತಂದೆ ಹಂಗೆ ಹೋಗ್ಬಿಡ್ತಾನೆ. ಮುಂಜಾನೆ ಹೊತ್ತು ಊಟಕ್ಕೆ ಹಾಕಿಬಿಟ್ರೆ ಮಾಡಿ ಹೋಗಿ ಆ ಗುಟ್ಕ ತಿಂದು ಅಲ್ಲಿ ತಿಂದು ಇಲ್ಲಿ ತಿಂದು ಬಂದು ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಬಂದು ಹೇಳ್ತಾರೆ. ಆದ್ರೆ ನೀವು ಮಾತ್ರ ದಯಮಾಡಿ ಅದಕ್ಕೆ ಮರೆ ಹೋಗ್ಬಾರ್ದು. ಅವನು ಜಗ್ಗ್ರೆ ಗಂಡನ್ನ ಜಗ್ಗಿ ಸೀದಾ ಮಾಡ್ರಿ. ಸೀದಾ ಮಾಡ್ತಕ್ಕಂಥ ಶಕ್ತಿ ನಿಮಗೆ ಅಷ್ಟ ಇದು ಹೊರತಾಗಿ ಬೇರೆಯವರಿಗೆಲ್ಲ ಮಕ್ಕಳಿಗೆಲ್ಲ. ಇದನ್ನ ತಾವರು ಉಟ್ಕೊಂಡು ಗಣಸರು ಸೀದಾ ಮಾಡ್ಕೊಂತ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ಕೊಂತ ಹೋದ್ರ ಈ ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿ ಮಾಡಿದ 600ರ ಜಯಂತಿ ಮಾಡಿದ ಸಾರ್ಥಕ ಆಗುತ್ತಂತ ಹೇಳಿ ಮತ್ತೊಮ್ಮೆ ಸಂದರ್ಭ ಬಂದಾಗ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋಣ ಅಂತ ಹೇಳಿ. ಯಾಕಂದ್ರೆ ಕಂಕೂರ ಬಹಳ ಬುದ್ಧಿವಂತರು. ನಮ್ಮ ಕುಷ್ಟಿಗೆ 2ನೇ ವಾರ್ಡ್ ಇದ್ದ ಗೌಡ್ರು ಇದ್ದಾಗ ಇದೊಂದು ಕೊಂದು ನಮ್ಮ ಕುಷ್ಟಿಗೆಯರಿಗೆ ಅದಕ್ಕೆ ಬಹಳ ಬುದ್ಧಿವಂತರು ಬಹಳ ಅದರ ಅಷ್ಟೇ ಬಹಳ ಬೀಡ್ ಹೊಂದಿದ್ರು ಹೋದಾರ. ಅದಕ್ಕೆ ಹೆಚ್ಚಿಗೆ ಮಾತು ಬಳಸ್ತಾರೆ. ಸಂದರ್ಭ ಬಂದಾಗ ಮತ್ತೆ ಮಾತಾಡೋಣ ಅಂತ ಹೇಳಿ ಈ ವೇದಿಕೆ ಮೇಲೆ ಮಾತಾಡಲು ಅನುವು ಮಾಡಿಕೊಟ್ಟಂತ ಎಲ್ಲ ಸಂಚಾಲಕರಿಗೆ, ಹಿರಿಯರಿಗೆ, ಪದಾಧಿಕಾರಿಗಳಿಗೆ, ಸಮಾಜದ ಗುರುಹಿತರಿಗೆ ಎಲ್ಲರಿಗೂ ಒಂದು ನಾನು 2 ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಸಚಿವರು, ಆತ್ಮೀಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಹಾಲಪ್ಪ ಬಸಪ್ಪ ಆಚಾರ್ ಅವರೇ,
ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರು ಹಿರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಅಮರೇಗೌಡ ಪಾಟೀಲ್ರವರೇ, ಈಗ ತಾನೇ ತಮ್ಮೆಲ್ಲರೂ ಕೂಡ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಈ ಕ್ಷೇತ್ರದ ಮಾಜಿ ಶಾಸಕರು ಹಿರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಕೆ ಶರಣಪ್ಪ ಸಾಹೇಬ್ರವರೇ, ಮತ್ತೋರ್ವ ಹಿರಿಯರು ಮಾಜಿ ಶಾಸಕರಾಗಿರ್ತಕ್ಕಂಥ ವಸಂತ ದೌಟ್ಯಾಳ್ರವರೇ, ನನ್ನ ಗುರುಗಳಾಗಿರ್ತಕ್ಕಂಥ ಬಸವರಾಜ್ ಸರ್ ಅವರೇ, ಮತ್ತೋರ್ವ ನನ್ನ ಹಿರಿಯ ಸಹೋದರ ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಕೆಸಟಿ ವೀರಪ್ಪನವರೇ, ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳೇ, ಆತ್ಮೀಯರೇ, ತಾಯಂದಿರೇ, ಮಾಧ್ಯಮದ ಎಲ್ಲ ಪ್ರತಿನಿಧಿಗಳು. ಬಹುಶಃ ಸಮಯ ಭಾಳ ಸ್ವಲ್ಪ ಇದೆ, ಯಾಕಂದರೆ ಸಚಿವರು ಬರೋತ್ನಾಗ ಹೇಳಿದ್ದು ಉದ್ಘಾಟನೆ ಮಾಡಿ ನಾವು ಹೋಗ್ಬೇಕು. ಯಾಕಂದರೆ ಬೇರೆ ಒಂದು ಜಿಲ್ಲಾ ಮಟ್ಟದಲ್ಲಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದ ಮಾನ್ಯ ಆನಂದ್ ಸಿಂಗ್ ಅವರು ಬಂದಿರೋದ್ರಿಂದ ಅನಿವಾರ್ಯವಾಗಿ ಅಲ್ಲಿ ಹೋಗಬೇಕಾಗಿದೆ. ಕೇವಲ ಸಮಾಜ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕಿಂತಲೂ ಬೇರೆ ಒಂದು ಅಭಿವೃದ್ಧಿ ಕೆಲಸಗಳಲ್ಲಿ ಕೂಡ ಪಾಲ್ಗೊಳ್ತಕ್ಕಂಥ ಭಾಳ ಮುಖ್ಯ ಅಂತೇಳಿ ಅವರು ಭಾವನೆ ಮಾಡಿಕೊಂಡು ಈ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗಬೇಕಾಗಿದೆ. ಹಾಗಾಗಿ ನಾನು ಕೂಡ ಹೆಚ್ಚಿಗೆ ಮಾತನಾಡೋದಿಲ್ಲ. ಬಹುಶಃ ಈಗಾಗಲೇ ಅನೇಕ ವಿಚಾರಗಳು ಎಂ ರೆಡ್ಡಿ ಮಲ್ಲಮ್ಮವ್ರ ಬಗ್ಗೆ ನಮ್ಮೆಲ್ಲರೂ ಕೂಡ ಗೊತ್ತಿದೆ. ಒಬ್ಬ ಮಾಸಾದ್ ಒಬ್ಬ ಮಹಿಳೆಯಾಗಿ ಅವತ್ತಿನ ಕಾಲಘಟ್ಟದಲ್ಲಿ ಮಹಿಳೆಯರು ಹೊರಗೆ ಬರದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾರು ಅಸ್ಪೃಶ್ಯರ ರೀತಿಯೊಳಗೆ ನೋಡ್ತಾ ಇದ್ವಿ, ಅದನ್ನೆಲ್ಲವನ್ನೂ ಕೂಡ ಧಿಕ್ಕರಿಸಿ ಏನು ಮಾನ್ಯ ನಮ್ಮ ಸಹೋದರಿಯವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು, ಶಿವಭಕ್ತಿ ಮತ್ತು ಪತಿಭಕ್ತಿಯನ್ನು ಎರಡೂ ಕೂಡ ತುಲನೆ ಮಾಡೋದ್ರ ಮೂಲಕ, ಹೊಂದಾಣಿಕೆ ಮಾಡೋದ್ರ ಮೂಲಕ ಈ ಸಮಾಜವನ್ನು ತಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಮಹಾಸಾಧ್ವಿ ಯಾರಾದರೂ ಇದ್ದರೆ ಅದು ಮಾನ್ಯ ಎಂ ರೆಡ್ಡಿ ಮಲ್ಲಮ್ಮನವರು ಅಂತಕ್ಕಂಥದ್ದನ್ನು ನಾವ್ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ. ಬಹುಶಃ ಭಾಳ ಉತ್ತಮವಾಗಿರ್ತಕ್ಕಂಥ ಮಾತುಗಳನ್ನ ಹೇಳಿದ್ರು. ಹಾಗೆ ಶರಣಪ್ಪ ಸಾಹೇಬರು ಭಾಳ ಉತ್ತಮವಾಗಿರ್ತಕ್ಕಂಥ ಮಾತುಗಳು, ಅನೇಕ ಮಾತುಗಳನ್ನ ಹೇಳಿದ್ರು. ತಾಯಿ ಸಹೋದರಿ ಅವ್ರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಕ್ಕಂಥ ನಾವ್ಯಾರು ಕೂಡ ಮರಿಬಾರ್ದು. ಏನು ಹೇಳಿದ್ರು ಅಂತ ಹೇಳಿದ್ರೆ, ಕೇವಲ ದೇವರನ್ನಾಗಿ ಅವ್ರು ಕಾಣೋದಕ್ಕಿಂತಲೂ, ನಾವು ಜಯಂತಿ ಮಾಡಿ ಅವ್ರ ದೇವರಾಗಿ ಪ್ರತಿಷ್ಠಾಪನೆ ಮಾಡೋದಕ್ಕಿಂತಲೂ ಅವ್ರು ಕೊಟ್ಟಿರ್ತಕ್ಕಂಥ ಆದರ್ಶಗಳನ್ನ, ತತ್ವಗಳನ್ನ ಪಾಲನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಅಂತೀವಿ. ಬಹುಶಃ ಇವತ್ತು ಪ್ರತಿಯೊಂದು ಜನಾಂಗದಲ್ಲೂ ಕೂಡ ನಾವು ಒಂದೊಂದು ಜಯಂತಿಯನ್ನು ಮಾಡ್ತೇವೆ. ಕೇವಲ ಜಯಂತಿ ಯಾವ ರೀತಿ ಆಗಿವೆ ಅಂತ ಹೇಳಿದ್ರೆ, ಕೇವಲ ಡೋಳು ಬಡಿ, ಉಗ್ಗಿ ಹೊಡಿ, ಮನಿ ನಡಿ ಅನ್ನೋ ರೀತಿಯೊಳಗಾಗಿವೆ. ಅದನ್ನು ಯಾವುದು ಆಗಬಾರ್ದು. ಯಾಕಂದ್ರೆ ರೆಡ್ಡಿ ಸಮಾಜ ಅಂತ ಹೇಳಿದ್ರೆ ಬಹಳ ಪ್ರತ್ಯೇಕವಾದ ಒಂದು ಸಮಾಜ. ಬಹುಶಃ ಇನ್ನಿತರ ಸಮಾಜಕ್ಕೆ ದಾರಿ ತೋರಿಸ್ತಕ್ಕಂಥ ಒಂದು ಸಮಾಜ. ವಿಶೇಷವಾಗಿ ಕಂದಕೂರು ಗ್ರಾಮ ಅದು ಬಹಳ ಬುದ್ಧಿವಂತ ಗ್ರಾಮ ಅಂತ ಹೇಳಿ ಶರಣಪ್ಪ ಸಾಹೇಬ್ರು ಹೇಳೋದಕ್ಕೆ ನಂದು ಕೂಡ ಒಂದು ಒಟ್ಟಿದೆ. ಯಾಕಂದ್ರೆ ಬಹಳ ಬುದ್ಧಿವಂತ ಗ್ರಾಮ ಇದೆ. ಬಹುಶಃ ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಯಾರ್ಯಾರು ಇದ್ರೆ ಅದು ರೆಡ್ಡಿ ಸಮಾಜಕ್ಕೆ ಅಂತಕ್ಕಂಥದ್ದನ್ನ ನಾವ್ಯಾರು ಕೂಡ ಅಲ್ಗಳೆಯೋದಕ್ಕೆ ಸಾಧ್ಯ ಇಲ್ಲ ಅಂತ. ಈ ಸಮಾಜ ಮುನ್ನಡೆಯತಕ್ಕಂಥ ಸಂದರ್ಭದಲ್ಲಿ ಕೇವಲ ಜಯಂತಿಯನ್ನು ಮಾಡ್ತಕ್ಕಂಥದ್ದಲ್ಲ, ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಸಮಾಜವನ್ನು ತಿದ್ದಿರ್ತಕ್ಕಂಥ ಮಹಾಸಾಧ್ವಿ ಇರ್ಬೋದು ಮತ್ತು ವೇಮನ ಅವರ ವಿಚಾರಗಳನ್ನು ಈ ಸಮಾಜಕ್ಕೆ ಕೊಡ್ತಕ್ಕಂಥದ್ದಾಗಬೇಕು. ಬಹುಶಃ ಇದು ಏನಾಗಿದೆ, ಸಮಾಜದ ಮಧ್ಯೆ ಕೇವಲ ಜಯಂತ್ಯೋತ್ಸವದಲ್ಲಿ ಮಾತ್ರ ನಾವು ಪ್ರಾತಿನಿಧ್ಯವನ್ನು ಕೊಡ್ತೇವೆ. ನಾನು ಹೇಳಿ ಇಲ್ಲಿ ಬಂದು ಕೂಡ ಆಲಪಚ್ಚ ಸಾಹೇಬ್ರ ಡ್ಯಾನ್ಸ್ ಚಲೋ ಮಾಡ್ತಾರೆ, ಮಾಡ್ಸಿರೋಣ ಅಂತ ಹೇಳಿ ಮೆರವಣಿಗೆ ಮುಗಿದಿತ್ತು ಅಂತೇಳಿ. ಬಹುಶಃ ಅಮರೇಗೌಡ ಸಾಹೇಬ್ರ ಹತ್ರ ತಪ್ಪಿಸ್ಕೊಂಡಿರ್ತಾರೆ, ಕಾಲು ಬ್ಯಾನ್ ಐತೆ ಅಂತ ಹೇಳಿರ್ಬೇಕಲ್ಲ ಅವರು. ಯಾಕಂದ್ರೆ ಡ್ಯಾನ್ಸ್ ಮಾಡೋದು ಕಾಲು ಬ್ಯಾನ್ ಐತೆ ಅಂತ ತಪ್ಪಿಸ್ಕೊಂಡಿರ್ತಾರೆ. ಡ್ಯಾನ್ಸ್ ಮಾಡೋದಕ್ಕೆ ಅಷ್ಟೇ ಸೀಮಿತ ಆಗಬಾರ್ದು ಅಂತಕ್ಕಂಥದ್ದು ಕೂಡ ಅವ್ರ ಅಭಿಪ್ರಾಯ. ಕೇವಲ ಈ ಮುಂದೆ ನಾನು ತಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ತೇನೆ, ಎಷ್ಟೇ ಪ್ರತಿಯೊಂದು ಸಮಾಜ ಇದ್ರೂ ಕೂಡ ಇವತ್ತಿನ ಸಮಾಜ ಎಲ್ಲೋ ಒಂದು ಕಡೆ ಬೇರೆ ಬೇರೆ ಸಮಾಜವು ಕೂಡ ಅಧಿಗರ್ತಾ ಇದೆ. ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥದ್ದು ಆಗ್ತಾ ಇಲ್ವೇನೋ ಅಂತಕ್ಕಂಥ ಒಂದು ಭಾವನೆ ಮೇಲೂ ಕೂಡ ಬರ್ತದೆ. ಹಾಗಾಗಿ ಭಾಳ ಶರಣಪ್ಪ ಸಾಹೇಬರು ಹೇಳ್ತಕ್ಕಂಥದ್ದು ತಾಯಿಯನ್ನು ಉದ್ದೇಶಿಸಿ ಭಾಳ ಉತ್ತಮವಾದ ಮಾತುಗಳನ್ನಾಡಿದ್ದಾರೆ. ಶಿಕ್ಷಣಕ್ಕೆ ಪ್ರಾತಿನಿಧ್ಯವನ್ನು ಕೊಡೋದ್ರ ಮೂಲಕ ಸಮಾಜವನ್ನು ತಿರ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು ಏನು ಈ ಮಹನೀಯರು ಈ ಸಮಾಜಕ್ಕೆ ಕೈ ಕೊಟ್ಟಿದ್ದಾರೆ, ಕೇವಲ ಯಾವುದೇ ಶರಣರಾಗಿದ್ದು ಕೂಡ ಒಂದು ಸಮಾಜಕ್ಕೆ ಸೀಮಿತ ಅಲ್ಲ, ಕೇವಲ ಆ ಸಮಾಜಕ್ಕೆ ಮಾತ್ರ ಅವ್ರು ಸೀಮಿತ ಆಗಿರ್ತಕ್ಕಂಥದ್ದು. ನಾವು ಅವ್ರು ಸೀಮಿತ ಮಾಡಿದ್ದೇವೆ ಒಂದು ಸಮಾಜಕ್ಕೆ. ಬಸವರಾಜ ಪ್ರಮೋದ್ ಇರ್ಬೋದು ಅಥವಾ ಕನಕದಾಸ್ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಬೇರೆ ಬೇರೆಯವ್ರನ್ನ ಎಂ ರೆಡ್ಡಿ ಮಲ್ಲವ್ವ ಕೇವಲ ಒಂದು ಸಮಾಜಕ್ಕೆ ಮಾತ್ರ ಸೀಮಿತ ಮಾಡಿದ್ರು. ಆದ್ರೆ ಆ ಮಹನೀಯರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಎಲ್ಲ ಸಮಾಜದವರು ಕೂಡ ಸಹಬಾಳ್ವೆಯಿಂದ ಸಮಾನತೆಯಿಂದ ಬದುಕಬೇಕು ಅಂತಕ್ಕಂಥ ಅವರ ಆದರ್ಶಗಳಿವೆ. ಅವೆಲ್ಲವನ್ನು ಕೂಡ ನಾವು ಮೈಗೂಡಿಸಿಕೊಳ್ಳುವ ಮೂಲಕ ಮುಂದಿನ ಸಮಾಜವನ್ನ ಉತ್ತಮವಾಗಿರ್ತಕ್ಕಂಥ ಮತ್ತು ಸಮರ್ಥವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟೋಣ. ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಮುನ್ನುಗ್ಗಬೇಕು. ಅದಕ್ಕೆ ಶ್ರೀಗಳ ಆಶೀರ್ವಾದ ಕೂಡ ಇರಬೇಕು ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರೂ ಕೂಡ ವಂದಿಸಿ ನಾನು ಮಾತನ್ನು ನಾಲ್ಕು ನಮಸ್ಕಾರ.